ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ಒಂದು ನೆನಪಿಟ್ಕೊಳ್ಳಿ, ನಿಮ್ಮನ್ನು ಯಾರು ಕೈಬಿಟ್ಟರೂ ನಿಮ್ಮ ಒಳ್ಳೆತನ ಯಾವತ್ತೂ ಕೈಬಿಡಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೊಗಳಿಕೆ, ತೆಗಳಿಕೆ, ಮಾನ, ಅವಮಾನ, ಲಾಭ, ನಷ್ಟ, ಸೋಲು, ಗೆಲುವು ಎಲ್ಲ ಸಹಜ. ಅವುಗಳಿಗೆ ಅಂಜದೆ ಬದುಕಿ ತೋರಿಸುವುದೇ ಜೀವನ. ಕ್ಷಮೆಯೊಂದ ಕೇಳಿಬಿಡು, ತಪ್ಪೇನಿಲ್ಲ. ಸತ್ಯದ ಹಾದಿಯಲ್ಲಿ ನಡೆದು ಬಿಡು, ಜೀವನದಲ್ಲಿ ಮತ್ತೇನಿಲ್ಲ. ಒಬ್ಬ ಪರಮಾತ್ಮನನ್ನು ಅರಿತು ಬಿಡು, ಬೇರೆ ಯಾರಿಂದಲೂ ಜ್ಞಾನವನ್ನು ಬೇಡುವ ಅವಶ್ಯಕತೆ ಇಲ್ಲ. ನಾವಿಂದು ಮಾಡುವ ಪ್ರತಿಯೊಂದು ಕಾರ್ಯವು ನಮ್ಮ ನಾಳೆಗಳ ಸ್ವರೂಪವನ್ನು ನಿರ್ಧರಿಸುತ್ತದೆ. ಹಾಗಾಗಿ ನಮ್ಮ ಪ್ರತಿ ಹೆಜ್ಜೆಯು ಸಮಯೋಚಿತವಾಗಿರಲಿ. ಯಾವುದೇ ಎತ್ತರದ ಸ್ಥಾನಕ್ಕೇರಿದ್ರೂ ಸಮಯ ಬಂದಾಗ ಕೆಳಗಿಳಿಯಲೇಬೇಕು. ಹಕ್ಕಿ ಕೂಡ ಎಷ್ಟೇ ಎತ್ತರದಲ್ಲಿ ಹಾರಾಡುತ್ತಿದ್ದರೂ ಬಾಯಾರಿದಾಗ ನೀರು ಕುಡಿಯಲು ಕೆಳಗಿಳಿಯಲೇಬೇಕು. ಎತ್ತರ ಸ್ಥಾನ ಶಾಶ್ವತವಲ್ಲ, ಹೃದಯ ಸ್ಥಾನ ಶಾಶ್ವತ. ಯಾವಾಗ ನಮ್ಮ ಸ್ವಾರ್ಥ ಕೊನೆಗೊಳ್ಳುತ್ತದೆಯೋ ಅಲ್ಲಿಂದ ನಮ್ಮ ಮಾನವೀಯತೆ ಪ್ರಾರಂಭವಾಗ್ತದೆ. ಈ ಪ್ರಪಂಚದಲ್ಲಿ ತುಂಬಾ ಕೆಟ್ಟ ವಸ್ತು ಅಂದ್ರೆ ನಮ್ಮಲ್ಲಿರುವ ಒಳ್ಳೆತನ. ಯಾಕಂದ್ರೆ ಅದನ್ನು ಖರ್ಚು ಮಾಡಿದಷ್ಟು ನಮಗೆ ಸಿಗುವುದು ಕಣ್ಣೀರು ಮತ್ತು ನೋವುಗಳು ಮಾತ್ರ. ಮನಸ್ಸಿಗೆ ನೋವಾದ್ರೆ ಮನಸ್ಸಲ್ಲಿ ಇರೋರಿಗೆ ಹೇಳ್ಬೋದು, ಆದ್ರೆ ಮನಸ್ಸಲ್ಲಿ ಇರೋರೆ ಮನಸ್ಸಿಗೆ ನೋವು ಮಾಡಿದ್ರೆ ಯಾರಿಗೆ ಹೇಳೋದು? ಋಣ ಮುಗಿದ ತಕ್ಷಣ ಎಲ್ಲರೂ ಹೊರಡಲೇಬೇಕು. ಅಪಘಾತ, ಆತ್ಮಹತ್ಯೆ, ಹೃದಯಘಾತ ಎಲ್ಲವೂ ನೆಪ ಮಾತ್ರ. 4 ದಿನದ ಸಂತೆ, ನಗು ನಗುತ್ತ ಬಾಳು. ಪರಿಸ್ಥಿತಿ ಹೇಗೆ ಇದ್ದರೂ ಮನಸ್ಥಿತಿ ಗಟ್ಟಿಯಾಗಿರಲಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.